ದೇವರಾಜ ಅರಸು ಅವರ ದಾಖಲೆಯನ್ನ ಈಗ ಸರಿಗಟ್ಟಿಸಿರುವಂತಹ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ದಿನವೇ ಕುರ್ಚಿಯ ಸಂಘರ್ಷ ಆಗುತ್ತೆ ಅನ್ನೋ ಕೆಲ ಚರ್ಚೆಗಳಿದೆ. ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರೀಗ ಮುರಿತಿದ್ದಾರೆ. ಅರಸು ದಾಖಲೆಯನ್ನ ಸರಿಗಟ್ಟಿದ ದಿನವೇ ಕುರ್ಚಿಯ ಸಂಘರ್ಷ. ಸಿದ್ದರಾಮಯ್ಯ ಅವರಿಗೆ ಅಭಿನಂದನಾ ಪತ್ರವನ್ನು ಬರೆದಿದ್ದಾರೆ ರಾಯರೆಡ್ಡಿ ಅವರು. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ರಾಯರೆಡ್ಡಿ ಅವರು ಹೇಳ್ತಿರೋ. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಅಭಿವೃದ್ಧಿ ಪರ್ವ ನಡೆಯಲಿದೆ. ಗ್ಯಾರಂಟಿ ಹಾಗೂ ಆರ್ಥಿಕ ಶಿಸ್ತಿನ ಮೂಲಕ ದೇಶಕ್ಕೆ ಇವತ್ತು ಕರ್ನಾಟಕ ಮಾದರಿ ಆಗಿದೆ. ಸಿದ್ದರಾಮಯ್ಯನವರ ಪರ ಶಾಸಕ ಬಸವರಾಜ ರಾಯರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಅನೇಕ ವಿಚಾರದಲ್ಲಿ ಅವರ ಜೊತೆಯಲ್ಲಿದ್ದಂಥವರು, ಸಲಹೆಗಾರರಾಗಿದ್ದಂಥವರು. ಜೊತೆಯಲ್ಲಿ ಇವತ್ತು ಈ ಮಹತ್ವದ ದಿನದಲ್ಲಿ ಒಂದಿಷ್ಟು ಪತ್ರವನ್ನು ಬರೀತಾರೆ. ಅಭಿನಂದನಾ ಪತ್ರದಲ್ಲಿ ರಾಯರೆಡ್ಡಿ ಅವರು ಕೆಲ ವಿಚಾರಗಳನ್ನು ಉಲ್ಲೇಖಿಸ್ತಾರೆ. ಅಂದರೆ ಒಂದು, ಸುದೀರ್ಘ ಅವಧಿಗೆ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಿರುತ್ತಾರೆ. 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುತ್ತಾರೆ. ಜೊತೆಲಿ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಏನಿದೆಯಲ್ಲ, ಇದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗುತ್ತೆ. ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟರು. ಆರ್ಥಿಕ ಶಿಸ್ತಿನ ಮೂಲಕವಾಗಿಯೇ ಇಡೀ ದೇಶಕ್ಕೆ ಇವತ್ತು ಗ್ಯಾರಂಟಿ ಮಾಡೆಲ್ ಅಂತ ಏನು ಹೇಳ್ತಾರಲ್ಲ, ಇದು ಕರ್ನಾಟಕ ಮಾದರಿ ಆಗಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಆಪ್ತ ಸಲಹೆಗಾರನು ಹೌದು, ಶಾಸಕರು ಹೌದು, ಜೊತೆಲಿ ಬಹಳ ಪ್ರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ರು. ಚರ್ಚೆ ಆಗ್ತಿರೋದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ ಗೃಹಲಕ್ಷ್ಮಿದು ಅಂತೇಳಿ. ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇದೀಗ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತದೆ. ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರೀಗ ಸರಿಗಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದ ಎಲ್ಲೆಡೆ ಸಂಭ್ರಮ. ನೆಲಮಂಗಲದಲ್ಲಿ ಸಂಭ್ರಮ, ಮೈಸೂರು, ಯಾದಗಿರಿ, ದಾವಣಗೆರೆ, ಹೀಗೆ ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ದೇಗುಲಗಳಲ್ಲಿ ಅಭಿಮಾನಿಗಳು ವಿಶೇಷವಾದಂಥ ಪೂಜೆ ಸಲ್ಲಿಸುತ್ತಿದ್ದಾರೆ. ಪಟಾಕಿ ಸಿಡಿಸಿ ಸಿಹಿಗಳನ್ನ ಹಂಚಿ ಫ್ಯಾನ್ಸು ಹರ್ಷೋದ್ಗಾರವನ್ನ ಹೊರಗಾಕ್ತಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳಿಂದ ನಾಟಿ ಕೋಳಿ ಬಿರಿಯಾನಿ ಕೂಡ ವಿತರಿಸುತ್ತಿದ್ದಾರೆ. ಖುಷಿ ಇವತ್ತು. ಸುದೀರ್ಘ ಅವಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ನಿರ್ಮಿಸುತ್ತಿದ್ದಾರೆ. ಈ ನಾಡಿನ ಸಿಎಂ ಆಗಿ ಬಹಳ ಸಂತೋಷದ ದಿನ ಅನ್ನೋದಾಗ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಸಿದ್ದರಾಮಯ್ಯನವರ ಅಭಿಮಾನಿಗಳು, ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಉಲ್ಲೇಖಿಸಿದ್ರು. ನನಗೂ ಕೂಡ ನಾಟಿ ಕೋಳಿ ಅಂದ್ರೆ ಬಹಳ ಇಷ್ಟ. ಅಭಿಮಾನಿಗಳು ಕೂಡ ಇವತ್ತು ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚುತ್ತಿದ್ದಾರೆ. ನೋಡಿ, ಎಲ್ಲರನ್ನ ಕರೆದು ಅವರ ಅಭಿಮಾನಿಗಳು ಇದು ನಾಡಿನಾದ್ಯಂತ ನೆಲಮಂಗಲದಲ್ಲಿ ಸೆಲೆಬ್ರೇಷನ್ ಆಗ್ತಿದೆ. ಮೈಸೂರಿನಲ್ಲಿದೆ, ಯಾದಗಿರಿ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸ್ವತಃ ಸಿದ್ದರಾಮಯ್ಯನವರ ಅಭಿಮಾನಿಗಳು ಯಾರ್ಯಾರಿದ್ದಾರೆ, ಅಹಿಂದ ನಾಯಕರವರೆಲ್ಲರೂ ಕೂಡ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ, ಪ್ರಾರ್ಥನೆ ಇವೆಲ್ಲ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಮೊದಲೇ ನಾಟಿ ಕೋಳಿ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಎಲ್ಲರಿಗೂ ಬಿರಿಯಾನಿಯನ್ನ ಹಂಚುವ ಕಾರ್ಯಕ್ರಮ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಎಲ್ಲೆಡೆ ಒಂದು ರೀತಿ ಕಾಂಗ್ರೆಸ್ಗಂತೂ ಹಬ್ಬದ ದಿನ, ಮತ್ತೊಂದು ಕಡೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗಂತೂ ದಿಲ್ ಖುಷಿ. ಇವತ್ತು ಯಾವ್ಯಾವ ರೀತಿಯಲ್ಲಿ ಇವತ್ತು ರಾಜ್ಯದೆಲ್ಲೆಡೆ ಸೆಲೆಬ್ರೇಷನ್ಸ್ಗಳಾಗ್ತಿದೆ, ನಾಟಿ ಕೋಳಿ ಘಮಘಮಿಸ್ತಾ ಇದೆ, ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್. ಅಖಿಲೇಶ್, ಖಂಡಿತ ಕರ್ನಾಟಕ ರಾಜ್ಯವನ್ನ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ಅವಧಿ ಪರಿಪಾಲನೆ ಮಾಡಿರೋದ್ರಲ್ಲಿ ದೇವರಾಜ ಅರಸರನ್ನ ಮೀರಿ ಇದೀಗ ಸಿದ್ದರಾಮಯ್ಯವರು
ಬಂದಿರುವಂತದ್ದು. ಇಂದಿಗೆ 7 ವರ್ಷ 7 ತಿಂಗಳು 20 ದಿನ ದೇವರಾಜ ಅರಸು ಅವರು ದಾಖಲೆನ ಸರಿಸಮ ಮಾಡಿದ್ದಾರೆ. ಅಂದ್ರೆ ನಾಳೆಗೆ ಏನೋ ಈ ಒಂದು ರೆಕಾರ್ಡ್ ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಮತ್ತು ಅಹಿಂದ ಕೆಲವೊಂದಷ್ಟು ಸಂಘಟನೆಗಳಾಗಿರ್ಬೋದು ಇದಾಗಲೇ ಒಂದಷ್ಟು ಜೋರಾಗಿ ಸೆಲೆಬ್ರೇಷನ್ ಮಾಡ್ತಿರುವಂತದ್ದು. ಒಂದು ಕಡೆ ಏನು ನಾಟಿ ಕೋಳಿ ಸಾರು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರು ಅಂದ್ರೆ ಹೆಚ್ಚಿನ ಒಂದು ಅಚ್ಚುಮೆಚ್ಚಿನ ಒಂದು ಆಹಾರ ಪದಾರ್ಥ ಆಗಿರುತ್ತೆ. ಹಾಗಾಗಿ ಅಭಿಮಾನಿಗಳು ಅವರ ಒಂದು ಹೆಸರಿನಲ್ಲಿ ವಿವಿಧ ಕಡೆ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆಯನ್ನ ಔತಣಕೂಟನ ಆಯೋಜನೆ ಮಾಡುವ ಮುಖಾಂತರ ಹೆಚ್ಚಿನ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಪ್ರಭಾವ ಬೀರಿರುವಂತ ಹಾಗೂ ಹೆಚ್ಚಿನ ಒಂದು ಜನಪ್ರಿಯ ಇರುವಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಅವರು ಆಗಿರ್ತಾರೆ. ಹಾಗಾಗಿ ಅವರ ಒಂದು ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಕೂಡ ಜೋರಾಗಿದೆ. ಹೀಗಾಗಿ ನಾಟಿ ಕೋಳಿ ಔತಣಕೂಟವನ್ನ ರಾಜ್ಯದ ವಿವಿಧ ಕಡೆ ಈಗಾಗಲೇ ಅವರ ಒಂದು ಅಭಿಮಾನಿಗಳು ಆಯೋಜನೆ ಮಾಡಿರುವಂತದ್ದು. ಇನ್ನು ಕೆಲವೊಂದಷ್ಟು ಅಭಿಮಾನಿಗಳು ರಕ್ತದಾನ ಆಗಿರ್ಬೋದು ಮತ್ತೆ ಒಂದಷ್ಟು ಸಾಮಾಜಿಕ ಸೇವೆಗಳಾಗಿರುವಂತ ಒಂದು ಪುಸ್ತಕಗಳು ಕೊಡುವಂತ ಒಂದು ಕೆಲಸಗಳಾಗಿರ್ಬೋದು ಇದೆಲ್ಲೂ ಕೂಡ ಅವರೊಂದು ಅಭಿಮಾನಿಗಳಿಂದ ಆಗ್ತಿರುವಂತದ್ದು. ಆದ್ರೆ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಏನೋ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿರುವಂತ ವಿಚಾರಕ್ಕೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಸೆಲೆಬ್ರೇಷನ್ ಮಾಡೋದಾಗ್ಲಿ ಎಲ್ಲೂ ಕೂಡ ಇಲ್ಲ. ಯಾಕಂತಂದ್ರೆ ಫೆಬ್ರವರಿ 16ನೇ ತಾರೀಕು ಸರ್ಕಾರ ಅದ್ರಲ್ಲೂ ಕೂಡ ಏನು 2023ರ ಬಹುಮತ ಗಳಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ 1000 ದಿನವನ್ನ ಪೂರೈಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹಾಗೂ ಅವರ ಒಂದು ಕೈಗಳನ್ನ ಬಲಪಡಿಸುವಂತ ವಿಚಾರವಾಗಿ ಕೂಡ ಫೆಬ್ರವರಿ 16ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ಆರಂಭಿಸಿದ್ದಾರೆ. ಇದಾಗಲೇ ಅವರ ಒಂದು ಅಹಿಂದ ಸಚಿವರಾಗಿರ್ಬೋದು ಆಪ್ತ ಶಾಸಕರಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಮಾತುಕತೆ ಇದ್ದಾರೆ. ಜೊತೆಗೆ ಈ ಒಂದು ಸಮಾವೇಶನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಪಾರ ಸಂಖ್ಯಾತ ಅಭಿಮಾನಿಗಳನ್ನ ಕರೆಸ್ಕೊಂಡು ಈ ಒಂದು ಸಮಾವೇಶನ ಯಶಸ್ವಿ ಮಾಡಿಸಬೇಕೆಂಬ ಒಂದು ಲೆಕ್ಕಾಚಾರದಲ್ಲಿ ಅಹಿಂದ ಸಚಿವರು ಇದ್ದಾರೆ. ಇದಾಗಲೇ ಸಿದ್ದರಾಮಯ್ಯ ಅವರು ಏನೋ ಪ್ರಮುಖವಾಗಿ ನಾಯಕತ್ವ ಗೊಂದಲದ ನಡುವೆ ಕೂಡ ಈ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿರುವಂತದ್ದು. ಜೊತೆಗೆ ಇದಾಗಲೇ 16 ಬಾರಿ ಏನು ಬಜೆಟ್ ನ ದಾಖಲೆಯ ಬಜೆಟ್ ನ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. ಈಗ 17ನೇ ಬಾರಿ ಬಜೆಟ್ ನ ಮಂಡನೆ ಮಾಡೋದಕ್ಕೆ ಅವ್ರದೇ ಆದಂತ ಒಂದು ಲೆಕ್ಕಾಚಾರನ ಹಾಕ್ತಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ನೆರವೇರಿದೆ ಆದಲ್ಲಿ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಆಗುತ್ತೆ ಹಾಗೂ ಮುಂದಿನ ತಿಂಗಳು ಸಿದ್ದರಾಮಯ್ಯ ಅವರು ದಾಖಲೆಯ 17ನೇ ಬಾರಿ ಬಜೆಟ್ ಕೂಡ ಮಂಡನೆ ಮಾಡ್ತಾರೆ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಸಿದ್ದರಾಮಯ್ಯ ಅವರ ಒಂದು ಮಾಸ್ ಲೀಡರ್ ನ ಬಳಸ್ಕೊಂಡು ಅವ್ರಿಗೆ ಒಂದಷ್ಟು ವಿಷಯ ತಲುಪಿಸುವಂತ ಆಗಿರ್ಬೋದು. ಜೊತೆಗೆ ಅವ್ರಿಗೆ ನೈತಿಕವಾಗಿ ಬೆಂಬಲ ಕೊಡುವಂತ ಒಂದು ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಿದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಅವ್ರದೇ ಆದಂತ ಲೆಕ್ಕಾಚಾರದಲ್ಲಿ ಅವ್ರದೇ ಆದಂತ ಒಂದು ದಾರಿಯಲ್ಲಿ ನಡೆತಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮಿಳು ಮಾಹಿತಿಗೆ.